ಡೇಟಾಬೇಸ್ ಅಂಡ್ ವ್ಯಾಲಿಡೇಷನ್ ಎನ್ನುವ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಡೇಟಾಬೇಸ್ನೊಂದಿಗೆ ವ್ಯವಹರಿಸಲು ಮತ್ತು ಫೀಲ್ಡ್ಗಳನ್ನು ವ್ಯಾಲಿಡೇಟ್ ಮಾಡಲು ಕಲಿಯುವೆವು. ಇಲ್ಲಿ ನಾವು ಉಬುಂಟು 1204 ನೆಟ್ಬೀನ್ಸ್ ಐಡಿಇ 7.3 ಜೆಡಿಕೆ 17 ಹಾಗೂ ಫೈರ್ಫಾಕ್ಸ್ ವೆಬ್ ಬ್ರೌಸರ್ 210 ಇವುಗಳನ್ನು ಬಳಸುತ್ತಿದ್ದೇವೆ. ನೀವು ನಿಮಗಿಷ್ಟವಾದ ಯಾವುದೇ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸಬಹುದು. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಾವಾ ಸರ್ವ್ಲೆಟ್ಸ್ ಹಾಗೂ ಜೆಎಸ್ಪಿ ಗಳ ಪರಿಚಯ, ನೆಟ್ಬೀನ್ಸ್ ಐಡಿಇ ಯಿಂದ MySQL ಡೇಟಾಬೇಸ್ ಗೆ ಸಂಪರ್ಕ ಕಲ್ಪಿಸುವುದು ಮತ್ತು ಡೇಟಾಬೇಸ್ ಹಾಗೂ ಟೇಬಲ್ ಗಳನ್ನು ತಯಾರಿಸುವುದು ಇವುಗಳನ್ನು ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಈಗ ನಾವು ನೆಟ್ಬೀನ್ಸ್ ಐಡಿಇ ಗೆ ಹೋಗೋಣ. ನಾನು MySQL ಸರ್ವರ್ ಅನ್ನು ಆರಂಭಿಸಿದ್ದೇನೆ. ಅದರಲ್ಲಿ ನಾನು ಲೈಬ್ರರಿ ಎಂಬ ಹೆಸರಿನ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. ನಾನು ಅದರಲ್ಲಿ ಯೂಸರ್ಸ್ ಎಂಬ ಹೆಸರಿನ ಟೇಬಲ್ ಅನ್ನು ತಯಾರಿಸಿದ್ದೇನೆ. ನಾನು ಈ ಟೇಬಲ್ ನಲ್ಲಿ ಕೆಲವು ವ್ಯಾಲ್ಯೂಗಳನ್ನು ಈಗಾಗಲೇ ಸೇರಿಸಿದ್ದೇನೆ. ಈಗ ಅವುಗಳನ್ನು ತೋರಿಸುವೆನು. ಅದಕ್ಕಾಗಿ ಯೂಸರ್ಸ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ವ್ಯೂ ಡಾಟಾ ದ ಮೇಲೆ ಕ್ಲಿಕ್ ಮಾಡಿ. ಕೆಳತುದಿಯಲ್ಲಿರುವ ಔಟ್ಪುಟ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 15 ಯೂಸರ್ ಗಳು ಇರುವುದನ್ನು ನಾವು ನೋಡಬಹುದು. ಫಸ್ಟ್ ನೇಮ್, ಸರ್ನೇಮ್, ಏಜ್, ಜೆಂಡರ್, ಇಮೇಲ್, ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳನ್ನು ನಾವು ನೋಡಬಹುದು. ಈಗ ನಾವು JDBC ಡ್ರೈವರ್ ಅನ್ನು ಎಂದರೆ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ ಅನ್ನು ಲೋಡ್ ಮಾಡೋಣ. ಅದಕ್ಕಾಗಿ ಪ್ರಾಜೆಕ್ಟ್ಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಲೈಬ್ರರೀಸ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಆಡ್ ಲೈಬ್ರರಿ ಯ ಮೇಲೆ ಕ್ಲಿಕ್ ಮಾಡಿ. ನಂತರ MySQL JDBC ಡ್ರೈವರ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಡ್ ಲೈಬ್ರರಿ ಯ ಮೇಲೆ ಕ್ಲಿಕ್ ಮಾಡಿ. ಇದು JDBC ಡ್ರೈವರ್ ಅನ್ನು ಲೋಡ್ ಮಾಡುವುದು. ನಾವು ಈ ಮೊದಲು ಮಾಡಿದಂತೆ ಪ್ರಾಜೆಕ್ಟ್ ಅನ್ನು ರನ್ ಮಾಡೋಣ. ಈಗ ಯೂಸರ್ ನೇಮ್ ಅನ್ನು ಆರ್ಯ ಎಂದು ಮತ್ತು ಪಾಸ್ವರ್ಡ್ ಅನ್ನು arya123 ಎಂದು ಟೈಪ್ ಮಾಡಿ. ನಂತರ ಸೈನ್ ಇನ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ಸಕ್ಸೆಸ್ ಗ್ರೀಟಿಂಗ್ ಪೇಜ್ ಅನ್ನು ನೋಡಬಹುದು. ಲಾಗೌಟ್ ಮಾಡಲು ಹಿಯರ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಐಡಿಇ ಗೆ ಹಿಂತಿರುಗೋಣ. ನಾವು greetingservletಜಾವಾ ಗೆ ಹೋಗುವೆವು. ಡೋಪೋಸ್ಟ್ ಮೆಥಡ್ ಗೆ ಬನ್ನಿ. ಮೊದಲು ನಾವು ಗೆಟ್ ಪ್ಯಾರಾಮೀಟರ್ ಮೆಥಡ್ ಅನ್ನು ಬಳಸಿ ರಿಕ್ವೆಸ್ಟ್ ನಿಂದ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳನ್ನು ಪಡೆಯುತ್ತೇವೆ. ನಂತರ ನಾವು JDBC ಕನೆಕ್ಷನ್ ಗಾಗಿ ಕೋಡ್ ಅನ್ನು ಕೊಡುವೆವು. ನಾವು ಕನೆಕ್ಷನ್ ಆಬ್ಜೆಕ್ಟ್, ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಮತ್ತು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಗಳನ್ನು ನಲ್ ಎಂದು ಇನಿಶಿಯಲೈಸ್ ಮಾಡಿದ್ದೇವೆ. ಆಮೇಲೆ ನಾವು ನಮ್ಮ ಪ್ರೋಗ್ರಾಮ್ ನಲ್ಲಿ ಡ್ರೈವರ್ ಅನ್ನು ರಿಜಿಸ್ಟರ್ ಮಾಡುತ್ತೇವೆ. ನಂತರ ನಾವು ಡೇಟಾಬೇಸ್ ಗೆ ಕನೆಕ್ಷನ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ. ನಂತರ ನಾವು ಕನೆಕ್ಷನ್ ಆಬ್ಜೆಕ್ಟ್ ನ ಮೇಲೆ ಪ್ರಿಪೇರ್ ಸ್ಟೇಟ್ಮೆಂಟ್ ಮೆಥಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ಯೂಸರ್ಸ್ ಟೇಬಲ್ ನಿಂದ ಯೂಸರ್ ನ ವಿವರಗಳನ್ನು ಪಡೆಯಲು ನಾವು ಕ್ವೆರಿ ಅನ್ನು ಕೊಡುತ್ತೇವೆ. ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳು ಫಾರ್ಮ್ ನಲ್ಲಿ ನಮೂದಿಸಿದಂತೆಯೇ ಇವೆಯೋ ಎನ್ನುವುದನ್ನು ನಾವು ಪರೀಕ್ಷಿಸುತ್ತೇವೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯು ಡೇಟಾಬೇಸ್ ನಲ್ಲಿಯ ಪ್ರತಿಯೊಂದು ಫೀಲ್ಡ್ ಅನ್ನು ಸೂಚಿಸುತ್ತದೆ. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ವ್ಯಾಲ್ಯೂಗಳನ್ನು ಒದಗಿಸಲು ನಾವು setString ಮೆಥಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಾವು ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಅನ್ನು ಬಳಸಿ ಇದನ್ನು ಮಾಡುತ್ತೇವೆ. ಆಮೇಲೆ ನಾವು ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ನ ಮೇಲೆ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಾವು ಫಲಿತಾಂಶವನ್ನು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ಯಶಸ್ವಿಯಾದ ಲಾಗಿನ್ ಗಾಗಿ ನಾವು ಸಕ್ಸೆಸ್ ಗ್ರೀಟಿಂಗ್ ಪೇಜ್ ಅನ್ನು ಪ್ರದರ್ಶಿಸುತ್ತೇವೆ. ನಾವು ಇದಕ್ಕಾಗಿ ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಇಂಟರ್ಫೇಸ್ ಅನ್ನು ಬಳಸುತ್ತೇವೆ. ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಆಬ್ಜೆಕ್ಟ್ ಅನ್ನು ಪಡೆಯಲು ರಿಕ್ವೆಸ್ಟ್ ನ ಮೇಲೆ getRequestDispatcher ಮೆಥಡ್ ಅನ್ನು ಬಳಸುತ್ತೇವೆ. ಆಮೇಲೆ ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಆಬ್ಜೆಕ್ಟ್ ನ ಮೇಲೆ ಫಾರ್ವರ್ಡ್ ಮೆಥಡ್ ಅನ್ನು ಇನ್ವೋಕ್ ಮಾಡುತ್ತೇವೆ. ಈ ರೀತಿಯಲ್ಲಿ ನಾವು ಸಕ್ಸೆಸ್ greetingಜೆಎಸ್ಪಿ ಗೆ ಫಾರ್ವರ್ಡ್ ಮಾಡುತ್ತೇವೆ. ಈಗ ಸ್ಲೈಡ್ ಗಳಿಗೆ ಹಿಂತಿರುಗಿ. ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಇಂಟರ್ಫೇಸ್ ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಇಂಟರ್ಫೇಸ್ ರಿಕ್ವೆಸ್ಟ್ ಅನ್ನು ಇನ್ನೊಂದು ರಿಸೋರ್ಸ್ ಗೆ ಕಳಿಸುವ ಸೌಲಭ್ಯವನ್ನು ಒದಗಿಸುತ್ತದೆ. ಈ ರಿಸೋರ್ಸ್ HTML, ಸರ್ವ್ಲೆಟ್ ಅಥವಾ JSP ಆಗಿರಬಹುದು. ಈಗ ನಾವು ಐಡಿಇ ಗೆ ಹಿಂತಿರುಗೋಣ. ನಾವು successgreetingಜೆಎಸ್ಪಿ ಗೆ ಬರೋಣ. ಇಲ್ಲಿ ಯು ಹ್ಯಾವ್ ಸಕ್ಸೆಸ್ಫುಲಿ ಲಾಗ್ಡ್ ಇನ್ ಎಂಬ ಸಕ್ಸೆಸ್ ಮೆಸೇಜ್ ಅನ್ನು ನಾವು ತೋರಿಸುತ್ತಿದ್ದೇವೆ. ಈಗ ಬ್ರೌಸರ್ ಗೆ ಹಿಂತಿರುಗಿ. ಡೇಟಾಬೇಸ್ ನಲ್ಲಿ ನಾವು ಸೇರಿಸದೇ ಇರುವ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನು ಟೈಪ್ ಮಾಡಿ. ಹಾಗಾಗಿ ನಾನು ಯೂಸರ್ ನೇಮ್ ಅನ್ನು ಎಬಿಸಿ ಮತ್ತು ಪಾಸ್ವರ್ಡ್ ಅನ್ನು abc123 ಎಂದು ಟೈಪ್ ಮಾಡುತ್ತೇನೆ. ನಂತರ ಸೈನ್ ಇನ್ ನ ಮೇಲೆ ಕ್ಲಿಕ್ ಮಾಡಿ.
ನಾವು ಎರರ್ ಮೆಸೇಜ್ ಅನ್ನು ಅದೇ ಪೇಜ್ ನ ಮೇಲೆ ಪಡೆಯುತ್ತೇವೆ ಎಂಬುದನ್ನು ನೋಡಬಹುದು. ಪ್ಲೀಸ್ ಕರೆಕ್ಟ್ ದ ಫಾಲೋವಿಂಗ್ ಎರರ್ಸ್: ಇನ್ವಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್. ಈಗ ನಾವು ಇದಕ್ಕಾಗಿ ಕೋಡ್ ಅನ್ನು ನೋಡೋಣ. ಆದ್ದರಿಂದ IDE ಗೆ ಹಿಂತಿರುಗಿ greetingservletಜಾವಾ ಗೆ ಹೋಗಿ. ಒಂದು ವೇಳೆ ವ್ಯಾಲಿಡೇಶನ್ ವಿಫಲವಾದರೆ ಆಗ ನಾವು ಎರರ್ ಮೆಸೇಜ್ ಅನ್ನು ತೋರಿಸಬೇಕು. ಮೊದಲು ನಾವು ಎರರ್ ಮೆಸೇಜ್ ನ ಒಂದು ಲಿಸ್ಟ್ ಅನ್ನು ಇನಿಶಿಯಲೈಸ್ ಮಾಡಿದ್ದೇವೆ. ನಾವು setAttribute ಮೆಥಡ್ ಅನ್ನು ಬಳಸಿ ರಿಕ್ವೆಸ್ಟ್ ನ ಸ್ಕೋಪ್ ನಲ್ಲಿ ಎರರ್ ಮೆಸೇಜ್ ಎಂಬ ವೇರಿಯೇಬಲ್ ಅನ್ನು ಸೆಟ್ ಮಾಡುತ್ತೇವೆ. ಇಲ್ಲಿ ಎರರ್ ಮೆಸೇಜ್ ಎನ್ನುವುದು ಅಟ್ರಿಬ್ಯೂಟ್ ನ ಒಂದು ಹೆಸರಾಗಿದೆ. ನಾವು ಐಡಿ ಎನ್ನುವ ಸ್ಟ್ರಿಂಗ್ ವೇರಿಯೇಬಲ್ ಅನ್ನು ನಲ್ ಗೆ ಇನಿಶಿಯಲೈಸ್ ಮಾಡಿದ್ದೇವೆ. ಆಮೇಲೆ ಡೇಟಾಬೇಸ್ ನಲ್ಲಿ ಯೂಸರ್ ಇರುವನೇ ಎಂದು ಪರಿಶೀಲಿಸುತ್ತೇವೆ. ಒಂದು ವೇಳೆ ಇದ್ದರೆ ನಾವು ವ್ಯಾಲ್ಯೂವನ್ನು ಐಡಿ ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ಇಲ್ಲದಿದ್ದರೆ ಇನ್ವಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಎನ್ನುವ ಎರರ್ ಅನ್ನು ಎರರ್ ಮೆಸೇಜ್ ಲಿಸ್ಟ್ ಗೆ ನಾವು ಸೇರಿಸುತ್ತೇವೆ. ಒಂದು ವೇಳೆ ಎರರ್ ಮೆಸೇಜ್ ಲಿಸ್ಟ್ ಖಾಲಿ ಇಲ್ಲದಿದ್ದರೆ ನಾವು ಎರರ್ ಮೆಸೇಜ್ ಗಳನ್ನು index.jsp ಯ ಮೇಲೆ ತೋರಿಸುತ್ತೇವೆ. ಆದ್ದರಿಂದ ನಾವು index.jsp ಗೆ ರಿಡೈರೆಕ್ಟ್ ಮಾಡಬೇಕು. ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ಬೇರೊಂದು ಪೇಜ್ ಗೆ ಹೇಗೆ ರಿಡೈರೆಕ್ಟ್ ಮಾಡುವುದೆಂದು ನಾವು ಈಗಾಗಲೇ ನೋಡಿದ್ದೇವೆ. ಎಕ್ಸೆಪ್ಷನ್ ನ ಸನ್ನಿವೇಶಗಳನ್ನು ನಿಭಾಯಿಸಲು ಈ ಕೋಡ್ ಅನ್ನು ನಾವು ಟ್ರೈ ಕ್ಯಾಚ್ ಬ್ಲಾಕ್ ನ ಒಳಗೆ ಸೇರಿಸಿದ್ದೇವೆ ಎಂಬುದನ್ನು ಗಮನಿಸಿ. ಈಗ index.jsp ಯಲ್ಲಿ ಎರರ್ ಮೆಸೇಜಸ್ ಎಂಬ ವೇರಿಯೇಬಲ್ ಅನ್ನು ಹೇಗೆ ತರುವುದೆಂದು ನಾವು ನೋಡುವೆವು. ಮೊದಲು ನಾವು ಎರರ್ ಮೆಸೇಜಸ್ ಎನ್ನುವ ಅಟ್ರಿಬ್ಯೂಟ್ ನ ವ್ಯಾಲ್ಯೂ ಅನ್ನು ಪಡೆದುಕೊಳ್ಳುತ್ತೇವೆ. ರಿಕ್ವೆಸ್ಟ್ ನ ಮೇಲೆ getAttribute ಮೆಥಡ್ ಅನ್ನು ಬಳಸಿ ಇದನ್ನು ಮಾಡಲಾಗುವುದು. ನಾವು ಓಪನಿಂಗ್ ಟ್ಯಾಗ್ ಲೆಸ್ ದ್ಯಾನ್ ಚಿಹ್ನೆ ಪರ್ಸೆಂಟೇಜ್ ಚಿಹ್ನೆ ಮತ್ತು ಕ್ಲೋಸಿಂಗ್ ಟ್ಯಾಗ್ ಪರ್ಸೆಂಟೇಜ್ ಚಿಹ್ನೆ ಗ್ರೇಟರ್ ದ್ಯಾನ್ ಚಿಹ್ನೆ ಇವುಗಳ ಒಳಗೆ ಜಾವಾ ಕೋಡ್ ಅನ್ನು ಸೇರಿಸಿದ್ದೇವೆ ಎಂಬುದನ್ನು ಗಮನಿಸಿ. ಕೋಡ್ ನ ಈ ಬ್ಲಾಕ್ ಅನ್ನು ಸ್ಕ್ರಿಪ್ಟ್ಲೆಟ್ ಎಂದು ಕರೆಯುತ್ತಾರೆ. ಇದು ಜಾವಾ ಕೋಡ್ ಅನ್ನು ಒಳಗೊಂಡಿದೆ ಹಾಗೂ ಪ್ರತಿ ಬಾರಿ JSP ಅನ್ನು ಇನ್ವೋಕ್ ಮಾಡಿದಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ. ಎರರ್ ಮೆಸೇಜಸ್ ನ ವ್ಯಾಲ್ಯೂ ನಲ್ ಆಗಿರದಿದ್ದರೆ ಆಗ ನಾವು ಈ ಮೆಸೇಜ್ ಅನ್ನು ಪ್ರದರ್ಶಿಸುತ್ತೇವೆ. ಪ್ಲೀಸ್ ಕರೆಕ್ಟ್ ದ ಫಾಲೋವಿಂಗ್ ಎರರ್ಸ್. ನಂತರ ಎರರ್ ಮೆಸೇಜ್ ನ ಲಿಸ್ಟ್ ನ ಮೂಲಕ ನಾವು ಇಟರೇಟ್ ಮಾಡುತ್ತೇವೆ. ಆಮೇಲೆ ನಾವು ಎರರ್ ಮೆಸೇಜ್ ಗಳನ್ನು ಒಂದು ಲಿಸ್ಟ್ ನಂತೆ ತೋರಿಸುತ್ತೇವೆ. index.jsp ಯ ಮೇಲೆ ಎರರ್ ಮೆಸೇಜ್ ಗಳನ್ನು ನಾವು ಈ ರೀತಿಯಾಗಿ ತೋರಿಸುತ್ತೇವೆ. ಡೇಟಾಬೇಸ್ ನಲ್ಲಿ ಯೂಸರ್ ಅನ್ನು ಹೇಗೆ ಸೇರಿಸುವುದೆಂದು ಈಗ ನಾವು ನೋಡೋಣ. ಡೇಟಾಬೇಸ್ ನಲ್ಲಿ ಒಂದು ಯೂಸರ್ ಅನ್ನು ಸೇರಿಸುವ ಮೊದಲು ನಾವು ಯೂಸರ್ ಟೇಬಲ್ ಗಾಗಿ ಒಂದು ಮಾಡೆಲ್ ಅನ್ನು ತಯಾರಿಸಬೇಕು. ಈಗ ನಾವು ಮಾಡೆಲ್ ಎಂದರೆ ಏನು ಎನ್ನುವುದನ್ನು ನೋಡೋಣ. ಮಾಡೆಲ್ ಸಾಫ್ಟ್ವೇರ್ ಅಪ್ಲಿಕೇಶನ್ ನಲ್ಲಿ ಆಧಾರವಾಗಿರುವ ಡೇಟಾದ ಲಾಜಿಕಲ್ ಸ್ಟ್ರಕ್ಚರ್ ಅನ್ನು ಮತ್ತು ಅಟ್ರಿಬ್ಯೂಟ್ಸ್ ಗಳೊಂದಿಗೆ ಜಾವಾ ಕ್ಲಾಸ್ ಅನ್ನು ಹಾಗೂ ಅವುಗಳಿಗಾಗಿ ಗೆಟರ್ಸ್ ಮತ್ತು ಸೆಟರ್ಸ್ ಗಳನ್ನು ಪ್ರತಿನಿಧಿಸುತ್ತದೆ. ಈ ರೀತಿಯಲ್ಲಿ ಪ್ರತ್ಯೇಕ ಅಟ್ರಿಬ್ಯೂಟ್ ಗೆ ಬದಲಾಗಿ ಮಾಡೆಲ್ ಅನ್ನು ನಾವು ಪೂರ್ತಿಯಾಗಿ ಪರಿಗಣಿಸಬಹುದು. ಈಗ ನೆಟ್ಬೀನ್ಸ್ IDE ಗೆ ಹಿಂತಿರುಗಿ. user.java ಎಂಬ ಮಾಡೆಲ್ ಅನ್ನು ನಾನು ಈಗಾಗಲೇ ತಯಾರಿಸಿದ್ದೇನೆ. ನಾವು ಈ ಜಾವಾ ಕ್ಲಾಸ್ ಅನ್ನು org.spokentutorial.model ಎಂಬ ಪ್ಯಾಕೇಜ್ ನ ಒಳಗೆ ಕ್ರಿಯೇಟ್ ಮಾಡಿದ್ದೇವೆ ಎಂಬುದನ್ನು ಗಮನಿಸಿ. ನಾವು ಫರ್ಸ್ಟ್ ನೇಮ್, ಸರ್ನೇಮ್, ಏಜ್, ಜೆಂಡರ್, ಇಮೇಲ್, ಯೂಸರ್ ನೇಮ್, ಪಾಸ್ವರ್ಡ್ ಎಂಬ ಅಟ್ರಿಬ್ಯೂಟ್ ಗಳನ್ನು ಹೊಂದಿದ್ದೇವೆ. ನಾವು ಅವುಗಳನ್ನು ಖಾಲಿ ವ್ಯಾಲ್ಯೂಗಳಿಗೆ ಇನಿಶಿಯಲೈಸ್ ಮಾಡಿದ್ದೇವೆ. ಆಮೇಲೆ ನಾವು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅನ್ನು ಹೊಂದಿದ್ದೇವೆ. ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅನ್ನು ಸಹ ಹೊಂದಿದ್ದೇವೆ. getFirstName ಎಂಬ ಮೆಥಡ್ ಅನ್ನು ನಾವು ವ್ಯಾಖ್ಯಾನಿಸುತ್ತೇವೆ. setFirstName ಎಂಬ ಮೆಥಡ್ ಅನ್ನು ಸಹ ನಾವು ವ್ಯಾಖ್ಯಾನಿಸುತ್ತೇವೆ. ಹೀಗೆಯೇ ನಾವು ಪ್ರತಿಯೊಂದು ಅಟ್ರಿಬ್ಯೂಟ್ ಗಾಗಿ ಸೆಟ್ ಮತ್ತು ಗೆಟ್ ಮೆಥಡ್ ಗಳನ್ನು ವ್ಯಾಖ್ಯಾನಿಸುತ್ತೇವೆ. ಬ್ರೌಸರ್ ಗೆ ಹಿಂತಿರುಗಿ. ಈಗ ರಿಜಿಸ್ಟರ್ ಮಾಡಲು ಹಿಯರ್ ಎಂಬ ಲಿಂಕ್ ನ ಮೇಲೆ ನಾವು ಕ್ಲಿಕ್ ಮಾಡೋಣ. ರಿಜಿಸ್ಟ್ರೇಷನ್ ಪೇಜ್ ನಲ್ಲಿ ಎಲ್ಲಾ ಫೀಲ್ಡ್ ಗಳಲ್ಲಿ ಟೈಪ್ ಮಾಡಿ. ಆಮೇಲೆ ಅಡ್ ಯೂಸರ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ಅಡ್ ಯೂಸರ್ ಸಕ್ಸೆಸ್ ಎಂಬ ಪೇಜ್ ಅನ್ನು ಪಡೆಯುತ್ತೇವೆ. ನಮಗೆ ಯುವರ್ ರಿಕ್ವೆಸ್ಟ್ ಟು ಅಡ್ ಹರ್ಷಿತಾ ವಾಸ್ ಸಕ್ಸೆಸ್ಫುಲ್ ಎಂಬ ಮೆಸೇಜ್ ಸಿಗುತ್ತದೆ. ಇಲ್ಲಿ ಹರ್ಷಿತಾ ಎನ್ನುವುದು ನಾವು ಕೊಟ್ಟಿರುವ ಯೂಸರ್ ನೇಮ್ ಆಗಿತ್ತು. ನಾವು ಈಗ ಇದನ್ನು ಹೇಗೆ ಮಾಡಲಾಗಿದೆ ಎನ್ನುವುದನ್ನು ನೋಡೋಣ. ಆದ್ದರಿಂದ IDE ಗೆ ಬದಲಾಯಿಸಿ ಅಡ್ ಯೂಸರ್ servletಜಾವಾ ಗೆ ಹೋಗಿ. ಈ ಹಂತಗಳು greetingservletಜಾವಾ ದಲ್ಲಿ ಅನುಸರಿಸಿದಂತೆಯೇ ಆಗಿವೆ. ಮೊದಲು ನಾವು getParameter ಮೆಥಡ್ ಅನ್ನು ಬಳಸಿ ಫಾರ್ಮ್ ನ ಪ್ಯಾರಾಮೀಟರ್ ಗಳನ್ನು ಪಡೆಯುತ್ತೇವೆ. ಯೂಸರ್ ಮಾಡೆಲ್ ನ ಉದಾಹರಣೆ ಎಂದು ಪ್ರತ್ಯೇಕ ಅಟ್ರಿಬ್ಯೂಟ್ ಗಳೊಂದಿಗೆ ವೇರಿಯೇಬಲ್ ಯೂಸರ್ ಅನ್ನು ನಾವು ಇನಿಶಿಯಲೈಸ್ ಮಾಡುತ್ತೇವೆ. ನಾವು setAttribute ಮೆಥಡ್ ಅನ್ನು ಬಳಸಿ ವೇರಿಯೇಬಲ್ ಯೂಸರ್ ಅನ್ನು ರಿಕ್ವೆಸ್ಟ್ ನ ಸ್ಕೋಪ್ ನಲ್ಲಿ ಸೆಟ್ ಮಾಡುತ್ತೇವೆ.
ಫಾರ್ಮ್ ಅನ್ನು ತುಂಬುವಾಗ ಎರರ್ ಗಳು ಇರದಿದ್ದರೆ ಯೂಸರ್ಸ್ ಎಂಬ ಟೇಬಲ್ ನಲ್ಲಿ ವ್ಯಾಲ್ಯೂಗಳನ್ನು ಸೇರಿಸಲು ನಾವು ಕ್ವೆರಿ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ಆಮೇಲೆ ನಾವು ಸಕ್ಸೆಸ್ ಯೂಸರ್ ಪೇಜ್ ಗೆ ಕಳುಹಿಸುತ್ತೇವೆ. ಈಗ ನಾವು ಸಕ್ಸೆಸ್ ಯೂಸರ್ ಡಾಟ್ ಜೆಎಸ್ಪಿ ಗೆ ಬರೋಣ. ಮೊದಲು ನಾವು ಯೂಸರ್ ಡಾಟ್ ಜಾವಾ ಅನ್ನು ಇಂಪೋರ್ಟ್ ಮಾಡಿದ್ದೇವೆ. ಜೆಎಸ್ಪಿ ಯಲ್ಲಿ ಕೋಡ್ ನ ಈ ಸಾಲನ್ನು ಡೈರೆಕ್ಟಿವ್ ಎಂದು ಕರೆಯುತ್ತಾರೆ. ಜೆಎಸ್ಪಿ ಡೈರೆಕ್ಟಿವ್ ಓಪನಿಂಗ್ ಟ್ಯಾಗ್ ನೊಂದಿಗೆ ಲೆಸ್ ದ್ಯಾನ್ ಚಿಹ್ನೆ, ಶೇಕಡಾ ಚಿಹ್ನೆ ಹಾಗೂ ಚಿಹ್ನೆ ಆರಂಭವಾಗುತ್ತದೆ ಮತ್ತು ಕ್ಲೋಸಿಂಗ್ ಟ್ಯಾಗ್ ನೊಂದಿಗೆ ಶೇಕಡಾ ಚಿಹ್ನೆ ಹಾಗೂ ಗ್ರೇಟರ್ ದ್ಯಾನ್ ಚಿಹ್ನೆ ಕೊನೆಗೊಳ್ಳುತ್ತದೆ. ಇದು ಪೇಜ್ ಡೈರೆಕ್ಟಿವ್ ಆಗಿದೆ. ಈ ಪೇಜ್ ಡೈರೆಕ್ಟಿವ್ ಇಂಪೋರ್ಟ್ ಮಾಡಿಕೊಂಡ ಎಲ್ಲ ಪ್ಯಾಕೇಜ್ ಗಳ ಲಿಸ್ಟ್ ಅನ್ನು ಒಳಗೊಂಡಿದೆ. ಯೂಸರ್ ಎಂಬ ಅಟ್ರಿಬ್ಯೂಟ್ ನ ವ್ಯಾಲ್ಯೂವನ್ನು ನಾವು ಪಡೆಯುತ್ತೇವೆ ಮತ್ತು ಅದನ್ನು ಯೂಸರ್ ಆಬ್ಜೆಕ್ಟ್ ಎಂದು ಸ್ಟೋರ್ ಮಾಡುತ್ತೇವೆ. ಆಮೇಲೆ ಇಲ್ಲಿ ಸಕ್ಸೆಸ್ ಮೆಸೇಜ್ ಇದೆ. ಇಲ್ಲಿ ನಾವು ಯೂಸರ್ ನೇಮ್ ಅನ್ನು ಪಡೆದುಕೊಂಡಿದ್ದೇವೆ. ನಾವು ರಿಕ್ವೆಸ್ಟ್ ಆಬ್ಜೆಕ್ಟ್ ನ ಮೇಲೆ ಗೆಟ್ ಯೂಸರ್ ನೇಮ್ ಮೆಥಡ್ ಅನ್ನು ಉಪಯೋಗಿಸಿದ್ದೇವೆ. ಸ್ಕ್ರಿಪ್ಟ್ಲೆಟ್ ಟ್ಯಾಗ್ ಅನ್ನು ಬಳಸಿ ನಾವು ಇದನ್ನು ಮಾಡಿದ್ದೇವೆ. ಈಗ ನಾವು ಬ್ರೌಸರ್ ಗೆ ಹಿಂತಿರುಗೋಣ. ಡೇಟಾಬೇಸ್ ನಲ್ಲಿ ಈಗಾಗಲೇ ಇರುವ ಯೂಸರ್ ಅನ್ನು ಸೇರಿಸಲು ನಾವು ಪ್ರಯತ್ನಿಸೋಣ. ಆದ್ದರಿಂದ ನಾನು ಇನ್ನೊಮ್ಮೆ ಹರ್ಷಿತಾಳನ್ನು ಸೇರಿಸಲು ಪ್ರಯತ್ನಿಸುವೆನು. ನಮಗೆ ಪ್ಲೀಸ್ ಕರೆಕ್ಟ್ ದ ಫಾಲೋವಿಂಗ್ ಎರರ್ಸ್, ಡುಪ್ಲಿಕೇಟ್ ಎಂಟ್ರಿ ಹರ್ಷಿತಾ ಫಾರ್ ಕೀ ಯೂಸರ್ ನೇಮ್ ಎಂಬ ಎರರ್ ಮೆಸೇಜ್ ಸಿಗುವುದನ್ನು ನಾವು ನೋಡಬಹುದು. ಒಂದು ಯೂಸರ್ ಗಾಗಿ ನಾವು ಈಗ ಮತ್ತೊಮ್ಮೆ ರಿಜಿಸ್ಟರ್ ಮಾಡೋಣ. ಇಲ್ಲಿ ನಾನು ಈಗ ಫಾರ್ಮ್ ಅನ್ನು ತುಂಬಿದ್ದೇನೆ. ಏಜ್ ಫೀಲ್ಡ್ ನಲ್ಲಿ ನಾನು ಒಂದು ತಪ್ಪನ್ನು ಸೃಷ್ಟಿಸಿದ್ದೇನೆ. ಸರಿಯಾದ ಸಂಖ್ಯೆಗೆ ಬದಲಾಗಿ ನಾನು ಅಬ್ ಎಂದು ಟೈಪ್ ಮಾಡಿದ್ದೇನೆ. ಈಗ ಆಡ್ ಯೂಸರ್ ನ ಮೇಲೆ ಕ್ಲಿಕ್ ಮಾಡಿ. ನಮಗೆ ದ ಏಜ್ ಮಸ್ಟ್ ಬಿ ಅ ಪಾಸಿಟಿವ್ ಇಂಟಿಜರ್ ಎಂಬ ಎರರ್ ಮೆಸೇಜ್ ಸಿಗುವುದನ್ನು ನಾವು ನೋಡುತ್ತೇವೆ. ಈಗ ಇದನ್ನು ಹೇಗೆ ಮಾಡಲಾಗಿದೆ ಎನ್ನುವುದನ್ನು ನಾವು ನೋಡೋಣ. ಐಡಿಇ ಗೆ ಬದಲಾಯಿಸಿ adduserservletಜಾವಾ ಅನ್ನು ಓಪನ್ ಮಾಡಿ. ಇಲ್ಲಿಯೂ ಸಹ ಎರರ್ ಮೆಸೇಜ್ ಗಾಗಿ ನಾವು ಒಂದು ಲಿಸ್ಟ್ ಅನ್ನು ತಯಾರಿಸಿದ್ದೇವೆ. ಆಮೇಲೆ ನಾವು ಸೆಟ್ ಅಟ್ರಿಬ್ಯೂಟ್ ಮೆಥಡ್ ಅನ್ನು ಬಳಸಿ ರಿಕ್ವೆಸ್ಟ್ ನ ಸ್ಕೋಪ್ ನಲ್ಲಿ ಎರರ್ ಮೆಸೇಜಸ್ ಎಂಬ ವೇರಿಯೇಬಲ್ ಅನ್ನು ಸೆಟ್ ಮಾಡುತ್ತೇವೆ. ನಂತರ ನಾವು ಇಂಟಿಜರ್ ಟೈಪ್ ನ ಏಜ್ ಯೂಸರ್ ಅನ್ನು ಡಿಕ್ಲೇರ್ ಮಾಡಿ ಅದನ್ನು -1 ಗೆ ಇನಿಶಿಯಲೈಸ್ ಮಾಡಿದ್ದೇವೆ. ಟ್ರೈ ಕ್ಯಾಚ್ ಬ್ಲಾಕ್ ನ ಒಳಗೆ ನಾವು ಪಾರ್ಸ್ಇಂಟ್ ಮೆಥಡ್ ಅನ್ನು ಬಳಸಿದ್ದೇವೆ. ಒಂದು ಸಂಖ್ಯೆಯನ್ನು ಸ್ಟ್ರಿಂಗ್ ನ ರೂಪದಲ್ಲಿ ಇನ್ಪುಟ್ ಎಂದು ಕೊಟ್ಟಾಗ ಇದು ಇಂಟಿಜರ್ ಅನ್ನು ಹಿಂತಿರುಗಿಸುವುದು. ಹೀಗಾಗಿ ಏಜ್ ಫೀಲ್ಡ್ ಸರಿಯಾದ ಪೂರ್ಣಸಂಖ್ಯೆಯನ್ನು ಹೊಂದಿರುವಂತೆ ಇಲ್ಲಿ ನಾವು ವ್ಯಾಲಿಡೇಟ್ ಮಾಡುತ್ತೇವೆ. ಒಂದು ವೇಳೆ ವ್ಯಾಲಿಡೇಶನ್ ವಿಫಲವಾದರೆ ಆಗ ನಾವು ಎರರ್ ಮೆಸೇಜಸ್ ಲಿಸ್ಟ್ ಗೆ ಎರರ್ ಮೆಸೇಜ್ ಅನ್ನು ಸೇರಿಸುತ್ತೇವೆ. ದ ಏಜ್ ಮಸ್ಟ್ ಬಿ ಅ ಪಾಸಿಟಿವ್ ಇಂಟಿಜರ್. ಹೀಗೆಯೇ ಉಳಿದೆಲ್ಲ ಫೀಲ್ಡ್ ಗಳು ಸಹ ಸರಿಯಾದ ಡೇಟಾ ಅನ್ನು ಹೊಂದಿರುವಂತೆ ನಾವು ವ್ಯಾಲಿಡೇಟ್ ಮಾಡಬೇಕು. ಒಂದು ವೇಳೆ ಎರರ್ ಮೆಸೇಜಸ್ ಲಿಸ್ಟ್ ಖಾಲಿ ಇರದಿದ್ದರೆ ಆಗ ನಾವು ಎರರ್ ಮೆಸೇಜಸ್ ಅನ್ನು ಅಡ್ ಯೂಸರ್ ಡಾಟ್ ಜೆಎಸ್ಪಿ ಯ ಮೇಲೆಯೇ ತೋರಿಸುತ್ತೇವೆ. ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ಇದನ್ನು ಹೇಗೆ ಮಾಡುವುದೆಂದು ನಾವು ಈಗಾಗಲೇ ನೋಡಿದ್ದೇವೆ. ಈಗ ನಾವು ಅಡ್ ಯೂಸರ್ ಡಾಟ್ ಜೆಎಸ್ಪಿ ಗೆ ಬರೋಣ. ಇಲ್ಲಿ ಸಹ ಮೊದಲು ನಾವು ಯೂಸರ್ ಡಾಟ್ ಜಾವಾ ಅನ್ನು ಇಂಪೋರ್ಟ್ ಮಾಡಿದ್ದೇವೆ. ಸ್ಕ್ರಿಪ್ಟ್ಲೆಟ್ ಟ್ಯಾಗ್ ಗಳ ಒಳಗೆ ಯೂಸರ್ ಟೈಪ್ ನ ಒಂದು ಆಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ನಂತರ ನಾವು ಗೆಟ್ ಅಟ್ರಿಬ್ಯೂಟ್ ಮೆಥಡ್ ಅನ್ನು ಬಳಸಿ ಎರರ್ ಮೆಸೇಜಸ್ ಎಂಬ ಅಟ್ರಿಬ್ಯೂಟ್ ನ ವ್ಯಾಲ್ಯೂವನ್ನು ಪಡೆಯುತ್ತೇವೆ. ಈ ವ್ಯಾಲ್ಯೂ ನಲ್ ಆಗಿದೆಯೇ ಎಂದು ನಾವು ಪರೀಕ್ಷಿಸುತ್ತೇವೆ. ಅದು ನಲ್ ಆಗಿರದಿದ್ದರೆ ಆಗ ನಾವು ಇಂಡೆಕ್ಸ್ ಡಾಟ್ ಜೆಎಸ್ಪಿ ಗೆ ಮಾಡಿದಂತೆಯೇ ಎರರ್ ಮೆಸೇಜ್ ಅನ್ನು ತೋರಿಸುತ್ತೇವೆ. ಇಲ್ಲದಿದ್ದರೆ ನಾವು ಯೂಸರ್ ಮಾಡೆಲ್ ಅನ್ನು ಬಳಸಿ ರಿಕ್ವೆಸ್ಟ್ ನಿಂದ ಯೂಸರ್ ಎಂಬ ಅಟ್ರಿಬ್ಯೂಟ್ ನ ವ್ಯಾಲ್ಯೂವನ್ನು ಪಡೆಯುವೆವು. ಆಮೇಲೆ ಇಲ್ಲಿ ಫಾರ್ಮ್ ಇದೆ. ಈ ಫಾರ್ಮ್ ಟ್ಯಾಗ್ ಆಕ್ಷನ್ ಅನ್ನು adduserservlet ಎಂದು ಹಾಗೂ ಮೆಥಡ್ ಅನ್ನು ಪೋಸ್ಟ್ ಎಂದು ಹೊಂದಿದೆ. ಮೊದಲನೆಯ ಫೀಲ್ಡ್ ಫಸ್ಟ್ ನೇಮ್ ಆಗಿದ್ದು ಇನ್ಪುಟ್ ಟೈಪ್ ಅನ್ನು ಟೆಕ್ಸ್ಟ್ ಎಂದು, ನೇಮ್ ಅನ್ನು ಫಸ್ಟ್ ನೇಮ್ ಎಂದು ಮತ್ತು ವ್ಯಾಲ್ಯೂ ಅನ್ನು ಯೂಸರ್ ಡಾಟ್ ಗೆಟ್ ಫಸ್ಟ್ ನೇಮ್ ಎಂದು ಪಡೆದಿದೆ. ಇಲ್ಲಿ ನಾವು ಫಸ್ಟ್ ನೇಮ್ ನ ವ್ಯಾಲ್ಯೂ ಅನ್ನು ಖಾಲಿ ಸ್ಟ್ರಿಂಗ್ ಗೆ ಇನಿಶಿಯಲೈಸ್ ಮಾಡುತ್ತಿದ್ದೇವೆ. ಹೀಗೆಯೇ ಉಳಿದ ಫೀಲ್ಡ್ ಗಳಿಗಾಗಿ ನೀವು ಮಾಡಬೇಕು. ನಾವು ಒಂದು ಸಬ್ಮಿಟ್ ಬಟನ್ ಅನ್ನು ಸಹ ಹೊಂದಿದ್ದೇವೆ ಮತ್ತು ಇದರ ವ್ಯಾಲ್ಯೂ ಅಡ್ ಯೂಸರ್ ಎಂದು ಇರುತ್ತದೆ. adduser ಡಾಟ್ ಜೆಎಸ್ಪಿ ಯಲ್ಲಿನ ಫೀಲ್ಡ್ ಗಳನ್ನು ನಾವು ಈ ರೀತಿಯಾಗಿ ವ್ಯಾಲಿಡೇಟ್ ಮಾಡುತ್ತೇವೆ. ಅಡ್ ಯೂಸರ್ ಪೇಜ್ ನ ಮೇಲೆ ನೀವು ವಿವಿಧ ಎರರ್ ಗಳನ್ನು ಪ್ರಯತ್ನಿಸಬಹುದು. ಈಗ ಯೂಸರ್ ಹರ್ಷಿತಾಳನ್ನು ಡೇಟಾಬೇಸ್ ಗೆ ಸೇರಿಸಲಾಗಿದೆಯೇ ಎನ್ನುವುದನ್ನು ನಾವು ನೋಡೋಣ. ಆದ್ದರಿಂದ ಯೂಸರ್ಸ್ ಟೇಬಲ್ ಗೆ ಹಿಂತಿರುಗಿ ಹರ್ಷಿತಾಳನ್ನು ಡೇಟಾಬೇಸ್ ಗೆ ಸೇರಿಸಲಾಗಿದೆ ಎಂದು ನಾವು ನೋಡಬಹುದು. ಈ ಟ್ಯುಟೋರಿಯಲ್ ನಲ್ಲಿ ನಾವು
ಡೇಟಾಬೇಸ್ ಕನೆಕ್ಟಿವಿಟಿ ಮತ್ತು ಫೀಲ್ಡ್ ವ್ಯಾಲಿಡೇಷನ್ ಗಳನ್ನು ಕಲಿತಿದ್ದೇವೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಎಂಬ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಒಂದು ಪ್ರಮುಖ ಸಾಫ್ಟ್ವೇರ್ ಎಂಎನ್ಸಿ ತಮ್ಮ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್ ನ ಮೂಲಕ ಈ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸ್ಪೋಕನ್ ಟ್ಯುಟೋರಿಯಲ್ ಗಳಿಗಾಗಿ ಅವರು ವಿಷಯಗಳನ್ನು ಸಹ ಮೌಲ್ಯಾಂಕಿತಗೊಳಿಸಿದ್ದಾರೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.